ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂದರೆ ಕೈ ಕಾಲುಗಳ ರಕ್ತನಾಳಗಳ ಕಾಯಿಲೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ನಡೀತಾ ಮಾಂಸಖಂಡಗಳ ನೋವು ಬರುತ್ತಾ? ಅಂದರೆ ಮೀನು ಖಂಡ ಅಂತ ಏನು ಹೇಳ್ತೀವಿ, ಕಾಫ್ ಮಸಲ್ಸ್, ಅಥವಾ ತೊಡೆಗಳಲ್ಲಿ, ಅಥವಾ ಹಿಂಭಾಗ ಪೃಷ್ಠಭಾಗದಲ್ಲಿ ಅಥವಾ ಬಟ್ ಅಂತ ಹೇಳ್ತೀವಲ್ಲ, ಅಲ್ಲಿ ಸ್ವಲ್ಪ ದೂರ ನಡೀತಿದ್ದಂಗೆ ನೋವು ಶುರು ಆಗುತ್ತೆ. ಅಲ್ಲೇ ಕೂತ್ಕೊಂಡು ಸ್ವಲ್ಪ 5 ನಿಮಿಷ ಸುಧಾರಿಸ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ, ಮತ್ತೆ ನಡಿಬೇಕು. ಈ ಥರ ಇದ್ದರೆ ನಿಮಗೆ ಪೆರಿಫೆರಲ್ ಆರ್ಟರಿ ಡಿಸೀಸ್ ಇದೆ ಅಂತಲೇ ಅರ್ಥ. ಏನಿದು ಪೆರಿಫೆರಲ್ ಆರ್ಟರಿ ಡಿಸೀಸ್? ಇದು ರಕ್ತನಾಳಗಳ ಒಳಗಡೆ ಅಥಿರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಅಲ್ಲಿ ಅದು ನ್ಯಾರೋ ಆಗಿ, ಅಂದರೆ ಸಪೂರ ಆಗಿ, ಕೆಲವು ಕಡೆ ಬ್ಲಾಕ್ ಕೂಡ ಆಗ್ಬೋದು. ನಾವು ಏನು ಹಾರ್ಟಲ್ಲಿ ಕರೋನರಿ ಆರ್ಟರಿ ನ್ಯಾರೋ ಆಗುತ್ತೆ, ಬ್ಲಾಕ್ ಆಗುತ್ತೆ 90%, 70%, ಅದೇ ಥರನೇ ಕಾಲಿನ ರಕ್ತನಾಳಗಳು ಕೂಡ ಆರ್ಟ್ರಿ ಅಂತ ಹೇಳ್ತೇವೆ, ಅದರಲ್ಲಿ ಕೂಡ ಬ್ಲಾಕ್ ಆಗ್ಬೋದು. ನಡೆಯುವಾಗ, ಕೆಲಸ ಮಾಡುವಾಗ ಮಾಂಸಖಂಡಗಳಿಗೆ ಜಾಸ್ತಿ ರಕ್ತ ಬೇಕಾಗುತ್ತೆ, ಜಾಸ್ತಿ ಆಕ್ಸಿಜನ್ ಬೇಕಾಗುತ್ತೆ. ಆದರೆ ಈ ರಕ್ತನಾಳಗಳ ಸಂಕುಚಿತದಿಂದ ಕಮ್ಮಿ ರಕ್ತ ಹೋಗುತ್ತೆ, ಹಾಗಾಗಿ ನೋವು ಶುರು ಆಗುತ್ತೆ. ನೋವು ಶುರು ಆದರೆ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಅದು ನೋವು ಕಮ್ಮಿ ಆಗುತ್ತೆ. ನೋವು ಅಲ್ಲದಲೇ ಕಾಲು ನಂಬಾಗ್ಬೋದು, ಅಂದರೆ ಬೆಂಡ್ ಥರ ಆಗ್ಬೋದು, ಉರಿ ಬರ್ಬೋದು, ಸೂದಿ ಚುಚ್ಚದಂಗೆ ಅನುಭವ ಆಗ್ಬೋದು, ಅಥವಾ ಏನೋ ಹರಿದಾಡ್ತಾ ಇದೆ ಅಂತ ಅನುಭವ ಆಗ್ಬೋದು. ಇದೆಲ್ಲ ಅದರದ ಕೆಲವು ಸಿಂಪ್ಟಮ್ಸ್ಗಳು. ಇದನ್ನು ಹಾಗೆ ಬಿಟ್ಟರೆ ಸ್ವಲ್ಪ ಸಮಯದ ನಂತರ ಈ ಬ್ಲಡ್ಗಳೆಲ್ಲ ಪೂಲ್ ಆಗಿಬಿಟ್ಟು ಆ ಚರ್ಮದ ಬಣ್ಣನೇ ಕಪ್ಪಾಗ್ಬೋದು, ಕೆಂಪಾಗ್ಬೋದು, ಇನ್ಫೆಕ್ಷನ್ ಆಗಿ ಕೆಂಪಾಗ್ಬೋದು. ಎಷ್ಟೋ ಸಲ ಬೆರಳು ತುದಿಗಳು ಕಪ್ಪಾಗ್ಬೋದು ಅಥವಾ ಬಿಳಿಚ್ಕೋಬೋದು. ಆಮೇಲೆ ಮುಟ್ಟಿದರೆ ತಣ್ಣಗಿರುತ್ತೆ. ಕೂದಲು ಉದುರೋಗಬೇಕು, ಕಾಲಿನ ಕೂದಲೆಲ್ಲ ಉದುರು ಹೋಗ್ಬೋದು. ಎಷ್ಟೋ ಸಲ ಈ ಪೆಲ್ವಿಸ್ ಅಂದರೆ ಕೆಳ ಹೊಟ್ಟೆಯಲ್ಲಿ ಅಯೋರ್ಟ ಅಂತ ಹೇಳ್ತೀವಿ, ಅಯೋರ್ಟದ ಕೆಳಭಾಗ ಮತ್ತು ಅದರಿಂದ ಬರುವಂಥ ಈಲಿಯಾಕ್ ಆರ್ಟರಿ ಅಲ್ಲೂ ಕೂಡ ಬ್ಲಾಕ್ ಆಗಿ ನಿಮಗೆ ಈ ಪೃಷ್ಠದಲ್ಲಿ ಅಂದರೆ ಬಟ್ಟಕ್ಕಲ್ಲಿ ನೋವು ಬರುತ್ತೆ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ, ಅಂದರೆ ಶಿಶ್ನದ ನಿಮಿರುವಿಕೆ ಕೂಡ ಕಮ್ಮಿಯಾಗಿ ನಿಮ್ಮ ಸೆಕ್ಸುವಲ್ ಆ್ಯಕ್ಟ್ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಇದಕ್ಕೆ ಬಹುಮುಖ್ಯ ಕಾರಣಗಳು ಏನನ್ನಪ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರ್, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಮೆಲೈಟಸ್ ಅದು ಅನ್ಕಂಟ್ರೋಲ್ಡ್, ಮತ್ತು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಕ್ರಿಯಾಟಿನ್ ಲೆವೆಲ್ ಜಾಸ್ತಿಯಾಗಿ ಮೈಯೆಲ್ಲ ಊದ್ಕೊಂಡಿರುತ್ತೆ, ರಕ್ತ ಸಂಚಾರ ನಿಧಾನ ಆಗಿರುತ್ತೆ. ಸ್ಮೋಕಿಂಗ್ ಈಸ್ ಆಲ್ಸೋ ಎ ರಿಸ್ಕ್ ಫ್ಯಾಕ್ಟರ್. ಅತಿ ಹೆಚ್ಚು ಉಪ್ಪು, ಕುರುಕಲು ತಿಂಡಿಗಳ ಸೇವನೆ, ಮತ್ತು ದೈಹಿಕ ಚಟುವಟಿಕೆ ಇಲ್ಲದೇ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋವರೆಗೂ ಇದು ಪ್ರಾಬ್ಲಮ್ಮೇ. ಸಾಧಾರಣ ಪೆರಿಫೆರಲ್ ಆರ್ಟರಿ ಡಿಸೀಸ್ ಡಯಾಗ್ನೋಸಿಸ್ ಆಗಿದ್ದರೆ ಅವರದ್ದು ಕರೋನರಿ ಆರ್ಟರಿ ಸ್ಥಿತಿ ಕೂಡ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಎಕೋಕಾರ್ಡಿಯೋಗ್ರಾಮ್, ECG, TMT ಸಾಧ್ಯವಾದರೆ, ಅಥವಾ ಆಂಜಿಯೋಗ್ರಾಮ್ ಮಾಡಿ ಅದನ್ನು ಸರಿ ಮಾಡ್ಕೋಬೇಕು. ಇದಕ್ಕೆ ಪೆರಿಫೆರಲ್ ಆರ್ಟರಿ ಡಿಸೀಸ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಮುಂಚೆ ಅದನ್ನು ಕರೋನರಿ ಆರ್ಟರಿನ ನಾವು ಸರಿ ಮಾಡ್ಕೋಬೇಕಾಗತ್ತೆ. ಸೆರೆಬ್ರೋವ್ಯಾಸ್ಕ್ಯುಲರ್ ಡಿಸೀಸ್, ಬ್ರೈನ್ ಅಟ್ಯಾಕ್ ಕೂಡ ಆಗ್ಬೋದು, ಅಂದರೆ ಸ್ಟ್ರೋಕ್ ಕೂಡ ಆಗ್ಬೋದು ಇದರಿಂದ. ಈ ರೋಗನ ಕಂಡುಹಿಡಿಯೋದು ಹೇಗೆ, ಡಯಾಗ್ನೋಸಿಸ್ ಹೇಗೆ ಮಾಡೋದು? ಮೊದಲನೇದಾಗಿ ಪೇಷಂಟನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು, ಫಿಸಿಕಲ್ ಎಕ್ಸಾಮಿನೇಷನ್. ಅವನ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅವೆಲ್ಲ ಕಂಟ್ರೋಲಲ್ಲಿದೆಯಾ ನೋಡ್ಕೋಬೇಕು, ಕಿಡ್ನಿ ಸರಿ ಇದೆಯಾ ನೋಡ್ಕೋಬೇಕು. ಎರಡನೇದು ಆ್ಯಂಕಲ್ ಬ್ರೇಕಿಯಲ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದರೆ ಕೈಯಲ್ಲಿರುವ ಬ್ಲಡ್ ಪ್ರೆಷರು ಕಾಲಲ್ಲಿರುವ ಬ್ಲಡ್ ಪ್ರೆಷರ್ಗೆ ಏನಾದ್ರು ವ್ಯತ್ಯಾಸ ಇದೆಯಾ ಅದನ್ನು ನೋಡ್ಕೋಬೇಕಾಗುತ್ತೆ. ವ್ಯಾಸ್ಕ್ಯುಲರ್ ಅಲ್ಟ್ರಾಸೌಂಡ್ ಅಥವಾ ಡಾಪ್ಲರ್ ಸ್ಟಡಿ ಅಂತ ಏನು ಹೇಳ್ತೀವಿ, ಇಲ್ಲಿ ರಕ್ತನಾಳದಲ್ಲಿ ರಕ್ತ ಎಷ್ಟು ವೆಲಾಸಿಟಿಯಲ್ಲಿ ಫ್ಲೋ ಆಗ್ತಾ ಇದೆ ಗೊತ್ತಾಗುತ್ತೆ, ಎಲ್ಲಿ ನ್ಯಾರೋ ಆಗಿದೆ, ಎಲ್ಲಿ ಬ್ಲಾಕ್ ಆಗಿದೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಮೂರನೇದು ಪಲ್ಸ್ ವಾಲ್ಯೂಮ್ ರೆಕಾರ್ಡಿಂಗ್. ಇದರಿಂದ ರಕ್ತನಾಳದ ಈ ಪಲ್ಸ್ದ ವೆರೈಟಿ ಗೊತ್ತಾಗುತ್ತೆ, ಹೇಗಿರುತ್ತೆ ಏನು ಗೊತ್ತಾಗುತ್ತೆ, ಫಾಸ್ಟ್ ಆಗಿದೆಯಾ ಸ್ಲೋ ಆಗಿದೆಯಾ ಅಂತ. ಇದು ಬಿಟ್ಟರೆ ಇತ್ತೀಚೆಗೆ CT ಆಂಜಿಯೋಗ್ರಾಮ್
ಅಥವಾ MR ಆಂಜಿಯೋಗ್ರಾಮ್ ಕೂಡ ಅದರಲ್ಲಿ ನಮಗೆ ಎಲ್ಲಿ ಕರೆಕ್ಟಾಗಿ ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಪೆರಿಫೆರಲ್ ಆರ್ಟರಿ ಡಿಸೀಸ್ ಹಲವಾರು ಹಂತಗಳಿದೆ. ಪ್ರಾರಂಭದಲ್ಲಿ ಇದು ಯಾವುದು ಚಿಹ್ನೆಗಳು ಕಂಡುಬರೋದಿಲ್ಲ, ಅಥವಾ ಸ್ವಲ್ಪ ದೂರ ನಡೆದಾಗ ಒಂಚೂರು ಮೀನುಖಂಡದಲ್ಲಿ ಅಥವಾ ತೊಡೆಯಲ್ಲಿ ಅಥವಾ ಬಟಕ್ ಇದರಲ್ಲಿ ಅಂದರೆ ಕುಂಡಿಯಲ್ಲಿ ನೋವು ಬರ್ಬೋದು. ಇದು ಬಿಟ್ಟರೆ ಕ್ರಾನಿಕ್ ಸಿಂಪ್ಟಮ್ಯಾಟಿಕ್ ಪೆರಿಫೆರಲ್ ಆರ್ಟರಿ ಡಿಸೀಸ್ ಎರಡನೇ ಹಂತ. ಇಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದೂರ ನಡೀತಾ ಇದ್ದ ಹಾಗೆಯೇ ತುಂಬ ನೋವು ಶುರು ಆಗುತ್ತೆ. ಇನ್ನು ಮೂರನೇದು ಕ್ರಾನಿಕ್ ಲಿಂಬ್ ಥ್ರೆಟನಿಂಗ್ ಇಸ್ಕೀಮಿಯಾ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳಗಳ ಸಂಪೂರ್ಣ ಬ್ಲಾಕ್ ಆಗಿ ಕೈಕಾಲೆಲ್ಲ ಕಪ್ಪಾಗಿ ಪಾದದಲ್ಲಿ ಗಾಯಗಳಾಗಿರುತ್ತೆ, ಅಥವಾ ಬೆರಳುಗಳು ಕಪ್ಪಾಗಿ ಗ್ಯಾಂಗ್ರೀನ್ ಕೂಡ ಆಗಿರ್ಬೋದು. ನಾಲ್ಕನೇ ಹಂತದಲ್ಲಿ ಅಕ್ಯೂಟ್ ಆರ್ಟೀರಿಯಲ್ ಅಕ್ಲೂಷನ್ ಅಂತ ಹೇಳ್ತೀವಿ. ಎಲ್ಲೋ ಒಂದು ಕಡೆ ಪ್ಲಾಕ್ ಇರುತ್ತೆ ಅಥೆರೋಸ್ಕ್ಲೆರೋಸಿಸ್, ಸಡನ್ನಾಗಿ ಅದು ಡಿಟ್ಯಾಚ್ ಆಗಿ ಬಂದು ಲೋವರ್ ಆರ್ಟರಿ ಸಡನ್ನಾಗಿ ಕೂತ್ಕೊಂಡ್ಬಿಡುತ್ತೆ. ಅಕ್ಯೂಟ್ ಆರ್ಟರಿ ಅಕ್ಲೂಷನ್ ಅಂತ ಹೇಳ್ತೀವಿ. ಇದು ತುಂಬ ಸಿವಿಯರ್ ಪೇನ್ ಶುರು ಆಗುತ್ತೆ. ಹೇಗೆ ಹಾರ್ಟ್ ಅಟ್ಯಾಕಲ್ಲಿ ನೋವು ಶುರು ಆಗುತ್ತೆ ಸಡನ್ನಾಗಿ, ಅದೇ ಥರನೇ ಇಲ್ಲೂ ಆಗುತ್ತೆ. ಆವಾಗ ಅದು ಕ್ಲಾಟನ್ನು ತೆಗೆದುಬಿಟ್ಟು ಸ್ಟೆಂಟ್ ಕೂಡ ಹಾಕ್ತೀವಿ. ಎಷ್ಟೋ ಸಲ ಬೈಪಾಸ್ ಸರ್ಜರಿ ಕೂಡ ಮಾಡಬೇಕಾಗುತ್ತೆ. ಈ ಪೆರಿಫೆರಲ್ ಆರ್ಟರಿ ಡಿಸೀಸ್ ಬರ್ದಿದಂಗೆ ಹೇಗೆ ತಡೆಗಟ್ಟೋದು? ಇದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನೇ ಒಂದು ಉತ್ತಮ ಉತ್ತರ. ಸರಿಯಾದ ದಿನನಿತ್ಯ ಎಕ್ಸಸೈಸ್ ಮಾಡಬೇಕು. ಸ್ಟ್ರಕ್ಚರಲ್ ಎಕ್ಸಸೈಸ್ ಥೆರಪಿ ಅಂತ ಹೇಳ್ತೀವಿ. ವಾಕಿಂಗ್ ಮಾಡಬೇಕು. ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ, BP ಇದ್ದರೆ ಅದನ್ನು ಸರಿಯಾದ ಔಷಧಿ ತಗೊಂಡು ಡಾಕ್ಟರ್ ಸಲಹೆಯಂತೆ ಅದನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ಸ್ಮೋಕಿಂಗ್ ಮಾಡ್ತಿದ್ರೆ ಸ್ಮೋಕಿಂಗ್ ಖಂಡಿತ ಬಿಡಬೇಕು, ಭಾಳ ಕೆಟ್ಟದದು. ಅದನ್ನು ಬಿಡಿಸ್ಲಿಕ್ಕೂ ಕೂಡ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಅನೇಕ ಥರ ಚ್ಯೂಯಿಂಗ್ ಗಮ್ ಸಿಗುತ್ತೆ, ಅದರಿಂದ ಅವನು ನಿಧಾನಕ್ಕೆ ಸ್ಮೋಕಿಂಗ್ ಬಿಡ್ತಾನೆ. ಇನ್ನು ಕಾಲುಗಳ ಕೇರ್, ಫುಟ್ ಕೇರ್ ಅಂತ ಏನು ಹೇಳ್ತೀವಿ, ಅದನ್ನು ದಿನನಿತ್ಯ ನಾವು ಕಾಲನ್ನು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಅಂಗಾಲನ್ನು, ಬೆರಳು ಸಂಧಿ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಯಾವಾಗಲೂ ಒದ್ದೊದ್ದೇ ಇದ್ದರೆ ಅದರಲ್ಲಿ ಕೆಸರು ಹುಣ್ಣಾಗಿ ಅಲ್ಲಿಂದನೇ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬೋದು. ಉಗುರು ಕಟ್ ಮಾಡುವಾಗ ಭಾಳ ಹುಷಾರಾಗಿ ಕಟ್ ಮಾಡಬೇಕಾಗತ್ತೆ. ವಯಸ್ಸಾದವರಿಗೆ ಬೇರೆ ಯಾರಾದರೂ ನಿಧಾನಕ್ಕೆ ಮಾಡೋದು ಒಳ್ಳೆಯದು. ಈ ಸಕ್ಕರೆ ಕಾಯಿಲೆ ಇರೋರು, BP ಇರೋರು ಬರೀ ಕಾಲಲ್ಲಿ ನಡೆಯೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಒಳ್ಳೆ ಶೂ ಹಾಕ್ಕೊಂಡು ಮಾಡಬೇಕು. ಚಪ್ಪಲಿಕ್ಕಿಂತ ಶೂ ಇದ್ದರೆ ಗ್ರಿಪ್ ಇರುತ್ತೆ. ಅದು ವೆಲ್ ಫಿಟೆಡ್ ಶೂ ಅಂತ ಹೇಳ್ತೀವಿ. ಅಂಡರ್ ಸೈಜ್ ಆಗಲಿ ಓವರ್ ಸೈಜ್ ಆಗಲಿ, ಸಾಕ್ಸ್ ಕೂಡ ತುಂಬ ಟೈಟ್ ಆಗಿದ್ದರೆ ತೊಂದರೆ ಆಗ್ಬೋದು. ಇನ್ನು ಟ್ರೀಟ್ಮೆಂಟ್, BP ಮತ್ತು ಸಕ್ಕರೆನ ಹತೋಟಿಯಲ್ಲಿ ಇಟ್ಕೋಬೇಕು. ಡಾಕ್ಟರ್ ಸಲಹೆಯಂತೆ ಮಾತ್ರೆಗಳನ್ನು ನಿರಂತರವಾಗಿ ತಗೋಬೇಕಾಗುತ್ತೆ. ಯಾವುದೇ ಕಾರಣದಿಂದ ನಿಮ್ಮಷ್ಟು ನೀವೇ ಮಾತ್ರೆಯನ್ನು ನಿಲ್ಲಿಸಬಾರ್ದು. ಮತ್ತು ಕೊಲೆಸ್ಟ್ರಾಲಿಗೆ ಸಂಬಂಧಂಥ ಮಾತ್ರೆಗಳು, ಆ್ಯಂಟಿ ಪ್ಲೇಟ್ಲೆಟ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಥವಾ ಬ್ಲಡ್ ಥಿನ್ನರ್ ಅಂತ ಹೇಳ್ತೀವಿ, ಕ್ಲೋಪಿಡೋಗ್ರಿಲ್, ಆಸ್ಪಿರಿನ್, ಎವರಾಕ್ಸಿಬ್ಯಾನ್ ಇದೆಲ್ಲ ಉಪಯೋಗಿಸ್ತೀವಿ. ಮತ್ತು ರಕ್ತನಾಳಗಳು ಅಗಲ ಆಗೋಕ್ಕೆ, ಅಂದರೆ ರಕ್ತ ಸಂಚಾರ ಹೆಚ್ಚಾಗೋಕ್ಕೆ ಅನೇಕ ವೇಸೋ ಡೈಲೇಟರ್ಸ್ ಅಂತ ಹೇಳ್ತೀವಿ, ಸಿಲಾಸ್ಟರಾಲ್ ಸುಮಾರಿದೆ, ಅದನ್ನು ಉಪಯೋಗಿಸ್ತೀವಿ. ಸ್ಮೋಕಿಂಗ್ ಬಿಡೋಕ್ಕೆ ಕೂಡ ಟ್ರೀಟ್ಮೆಂಟ್ ಇದೆ. ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಅನೇಕ ಥರದ ಚ್ಯೂಯಿಂಗ್ ಗಮ್ ಸಿಗುತ್ತೆ ಸ್ಮೋಕಿಂಗ್ ಬಿಡೋಕ್ಕೆ. ಇನ್ನು 3rd and 4th ಸ್ಟೇಜಲ್ಲಿ ತುಂಬ ಸಿವಿಯರ್ ಬ್ಲಾಕ್ ಆಗಿರುತ್ತೆ. ಅಂಥ ಕಡೆ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ. ಬಲೂನಿಂಗ್ ಮತ್ತು ಸ್ಟೆಂಟ್ ಹಾಕೋದು ಎಲ್ಲ ಮಾಡ್ತಾರೆ. ಹೇಗೆ ಕರೋನರಿ ಆರ್ಟರಿ ಮಾಡ್ತಾರೆ ಹಾಗೆ ಇದಕ್ಕೂ ಕೂಡ ಮಾಡ್ತಾರೆ. ಅತಿರೆಕ್ಟಮಿ ಅಂತ ಹೇಳ್ತೀವಿ, ರಕ್ತನಾಳನ ಓಪನ್ ಮಾಡಿ ಅದನ್ನು ಕ್ಲೀನ್ ಮಾಡ್ತಾರೆ. ಎಂಡ್ ಆರ್ಟಿರೆಕ್ಟಮಿ ಮತ್ತು ಪೆರಿಫೆರಲ್ ಆರ್ಟರಿ ಬೈಪಾಸ್ ಸರ್ಜರಿ, ಅಂದರೆ ಬೇರೆ ಕಡೆಯಿಂದ ರಕ್ತನಾಳನ ಬೈಪಾಸ್ ಮಾಡ್ತೀವಿ. ಒಟ್ಟಾರೆ ಹೇಳೋದಾದರೆ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಇದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ನಿಮ್ಮ BP, ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳಿ, ಬಾಡಿ ವೆಯ್ಟನ್ನು ಕಂಟ್ರೋಲ್ ಇಟ್ಕೊಳ್ಳಿ, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು, ಸ್ಮೋಕ್ ಅದೆಲ್ಲ ನಿಲ್ಲಿಸಿರಿ. ನಡೀತಿದ್ದ ಹಾಗೇ ಕಾಲು ನೋವು ಅಥವಾ ಕುಂಡಿ ನೋವು ಆ ಥರ ಬರ್ತಾ ಇದ್ದರೆ ತಕ್ಷಣ ನಿಮ್ಮ ವೈದ್ಯರ ಬಳಿ ತೋರಿಸಿ ಸರಿಯಾದ ಚಿಕಿತ್ಸೆಯನ್ನು ಪಡೆಯೋದು ಒಳ್ಳೆಯದು. ಇನ್ನು ಉಲ್ಬಣ ಸ್ಥಿತಿಯಲ್ಲಿದ್ದಾಗ, ಅಂದರೆ 3rd and 4th ಸ್ಟೇಜಲ್ಲಿದ್ದಾಗ ನೀವು ನಿಮ್ಮ ಹತ್ತಿರ ಇರುವ ಕಾರ್ಡಿಯಾಲಜಿಸ್ಟ್ ಅಥವಾ ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ಏನು ಹೇಳ್ತೀವಿ ಅವರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ.
ನಮಸ್ಕಾರ.